ಚಾನೆಲ್ ಲೋಗೋ ಬದ್ಲಿ ಮಾಡೇವ್ರಿ. ನಿಮಗೆಲ್ಲ ಹೆಂಗ್ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸ್ರಿ. ನಮಸ್ಕಾರ ಸ್ನೇಹಿತರೆ, ಹೆಂಗದಿರಿ ಎಲ್ಲಾರು? ಆರಾಮದಿರಲ್ಲ? ಕಟ್ಗಿ ತಂದ್ಯಾಪ? ಚಲೋ ಆತ್ ನೋಡ್. ಕಟ್ಗಿ ಇರಾಕಿಲ್ ಮನ್ಯಾಗ. ಏನ್ ಮಾಡಾಕತ್ತಿಲ್ಲ? ಈಗ ಬಿಸಿ ಬಿಸಿ ರೊಟ್ಟಿ ಮಾಡಿಟ್ಟೇನ್ ನೋಡ್ಪಾ. ಹೌದನ? ಹಾ. ಮತ್ತ ರೊಟ್ಟಿ ಜೊತೆ ಪಲ್ಯ ಏನ್ ಮಾಡಾಕತ್ತಿ? ಪಲ್ಯ ತಾಜಾ ಸಬ್ಬಸ್ಗಿ ಪಲ್ಯ ಐತಪ್ಪ. ಈ ಪಲ್ಯದಾಗ ಬ್ಯಾಳಿ ಹಾಕಿ ಮಾಡ್ಲೆ ಏನ್ ಹೆಸರು ಕಾಳು ಹಾಕಿ ಮಾಡ್ಲಿ? ಸಬ್ಬಸ್ಗಿ ಪಲ್ಯ? ಹಾ. ಇದ್ರೊಳಗ ಹೆಸರು ಕಾಳು ಹಾಕಿ ಮಾಡಲ್ಲ, ಮಸ್ತ್ ಆಗ್ತೈತಿ. ಹೌದಾ? ಮಾಡ್ತೇನ್ ತಗೋ. ಕಟ್ಗಿ ಒಳಗಿಡ್ಲೆ? ಹಾ ಇಡ್ಪ. ಎರಡ್ ಕಟ್ಗಿ ತಗೊಂಬ ಇಲ್ಲೇ ಒಲೆ ಹಚ್ಚಾಕ. ನಮ್ ಹಳೆ ಹುಬ್ಳಿ ಪ್ಯಾಟ್ಯಾಗ ಬಾಳ ಚಲೋ ತಾಜಾ ಪಲ್ಯ ಸಿಕ್ತೈತ್ರಿ. ನಾ ಇದ ಪಲ್ಯನ ಮೊದ್ಲ ಹಸನ್ ಮಾಡಿ ಇಟ್ಕೊಂಡಿದ್ದೆ. ಈಗ ಇದ್ರೊಳಗ ಸ್ವಲ್ಪ ನೀರು ಉಪ್ಪು ಹಾಕಿ ಸ್ವಚ್ಛಂಗ್ ತೊಳ್ಕೊಂಡ್ಬಿಡ್ತೀನಿ ನೋಡ್ರಿ. ಇದ ಹಸಿರ ಪಲ್ಯ ಯಾವಾಗ್ಲೂ ಉಪ್ಪಿನ ನೀರೊಳಗ ತೊಳಿಬೇಕ್ರಿ. ಅಂದ್ರ ಪಲ್ಯ ತಾಜಾ ಅನಸ್ತೈತಿ. ಮತ್ತ ಇದ್ರೊಳಗ ಇಟ್ಟಿದ್ದು ಕೀಟಾಣುನು ನಾಶ ಆಗ್ತಾವು. ಈ ಕಾಯಿಪಲ್ಯಕ್ಕ ಹಾಕಾಕಂತ ಹೇಳಿ ನಾನು ಒಂದ್ 4 ಹಸಿ ಮೆಣಸಿನ್ಕಾಯಿ ತಗೊಂಡೇನಿ. ಅದನ್ನ ನಡಕ ಸೀಳೆ ಕೊಯ್ಯಾಕತೇನ್ರಿ. ಈ ಮೆಣಸಿನ್ಕಾಯಿ ನಡಕ ಈ ತರ ಸೀಳೆ ಕೊಯ್ಯೋದ್ರಿಂದ ಖಾರ ಜಾಸ್ತಿ ಆಗ್ತೈತ್ರಿ. ರೊಟ್ಟಿ ನಾನು ಮೊದ್ಲ ಮಾಡೇ ತೆಗ್ದೀನಿ. ಈಗ ಹೆಸರು ಕಾಳ ಕುದಿಸ್ಕೊಳಕಂತ ಹೇಳಿ ಒಂದು ಗಡಿಗೆ ಒಳಗ ನೀರ್ ಹಾಕ್ತೇನಿ ನೋಡ್ರಿ. ಈ 2 ಶೂಡ ಸಬ್ಬಸ್ಗಿ ಪಲ್ಯಕ್ಕ ನಾನು ಅರ್ಧ ಬಟ್ಟಲ್ದಷ್ಟ ಹೆಸರು ಕಾಳು ತಗೊಳತೀನಿ. ಅದನ್ನ ತೊಳೆದ ಕುದಿಯಾಕ ಹಾಕ್ತೀನಿ ನೋಡ್ರಿ. ಇದ್ರೊಳಗ ಒಂದ್ ಸ್ವಲ್ಪ ಅರಿಶಿನ ಎಣ್ಣೆ ಹಾಕಿದ ಹೆಸರು ಕಾಳ ಲಗುನ ಕುದ್ ಬರ್ತಾವ್ ನೋಡ್ರಿ. ಈ ತೊಳೆದಿಟ್ಟಿದ ಪಲ್ಯ ನಾನು ಸಣ್ಣ ಕೊಯ್ಕೊಳಕತ್ತೀನಿ ನೋಡ್ರಿ. ಎದಕ್ಕ ಇದ್ರ ಗಿಡದಾಗ ನೀರ್ ಹಚ್ಚಲ್ ಕೂಡ. ಈ ಪಲ್ಯ ಒಗ್ಗರಣೆಗೆ ಅಂತ ಹೇಳಿ ಬೆಳ್ಳುಳ್ಳಿ ಜಜ್ಜಿಟ್ಕೊಳಕತ್ತೀನಿ. ನಮ್ ವಿಡಿಯೋ ಇಷ್ಟ ಆಗಕತ್ತೈತಿ ಅಂತಂದ್ರ ಒಂದ್ ಲೈಕ್ ಮಾಡ್ರಿ. ಮತ್ತ ನಿಮ್ಮ ಸ್ನೇಹಿತರಿಗೆ ಬಂಧುಗಳಿಗೆ ನಮ್ ವಿಡಿಯೋನ ಶೇರ್ ಮಾಡ್ರಿ. ಮತ್ತ ಕಮೆಂಟ್ ಅಂತೂ ಮಾಡೇ ಮಾಡ್ರಿ. ಈಗ ಇವ್ ಹೆಸರು ಕಾಳು ಕುದ್ದಾವು ಕೆಳಗೆ ಇಳಿಸ್ಕೊತೇನೆ ನೋಡ್ರಿ. ಈಗ ಈ ಕಡೆ ಒಳಗ ಪಲ್ಯ ಒಗ್ಗರಣೆ ಕೊಡ್ಬೇಕು. ಈಗ ಒಗ್ಗರಣೆಗೆ 1 ಚಮಚೆ ಎಣ್ಣೆ ಹಾಕಾಕತ್ತೀನಿ. ಮತ್ತ ಇದ್ರ ಒಳಗ ಜಜ್ಜಿಟ್ಟಿದ್ದು ಬೆಳ್ಳುಳ್ಳಿ ಹಾಕ್ಬೇಕ. ಮತ್ತ ಕೊಯ್ದಿಟ್ಟಿದ್ದು ಹಸಿ ಮೆಣಸಿನ್ಕಾಯಿ ಹಾಕಿ ಎಣ್ಣೆ ಒಳಗ ಚಲೋ ತಂಗ ಕರ್ಕೋಬೇಕು. ಈಗ ಇದ್ರ ಒಳಗ ಸಬ್ಬಸ್ಗಿ ಪಲ್ಯ ಹಾಕೊಳಕತ್ತೇನಿ ನೋಡ್ರಿ. ಈ ಸಬ್ಬಸ್ಗಿ ಪಲ್ಯ ತಿನ್ನೋದ್ರಿಂದ ಹೊಟ್ಯಾಗಿನ ಹಳ್ಳ ಕರಗಾಕ ಸಹಾಯ ಮಾಡ್ತೈತಿ. ಮತ್ತ ಮಧುಮೇಹಿಗಳಿಗಂತೂ ಬಾಳ ಚಲೋ. ಈಗ ಪಲ್ಯ ಎಣ್ಣೆ ಒಳಗ ಚಲೋ ತಂಗ ತಾಳಿಸಿ ಆಮೇಲೆ ಹೆಸರು ಕಾಳು ಕುದಿಸಿದನಲ್ರಿ, ಅದ ನೀರು ಹೆಸರು ಕಾಳು ಕೂಡ ಮತ್ತ ಚಲೋ ತಂಗ ಕುದಿಸ್ಕೋಬೇಕು. ಈಗ ಇದ್ರ ಒಳಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಳಕತ್ತೇನಿ ನೋಡ್ರಿ ಸ್ನೇಹಿತರೆ.
ಮತ್ತೆ ಈಗ ಒಂದ್ ಸ್ವಲ್ಪ ಅರ್ಶಿನ ಹಾಕೊಳಕತ್ತೇನ್ ನೋಡ್ರಿ. ಈ ಪಲ್ಯ ಕುದ್ದು ಬರಾಕ 10 ನಿಮಿಷ ಬೇಕಾಯ್ತು ನೋಡ್ರಿ. ಅಕ್ಷಯ್ ಬಾ ರೊಟ್ಟಿ ಪಲ್ಯ ತಿನ್ ಬಾ. ತಗೋ ವೇದಾ ಬಾಮ ನೀನು. ಇಲ್ಲಿ ಕುಂದ್ರ ಇಲ್ಲಿ ಕುಂದ್ರ. ಬಾ ಸಬ್ಬಸಿಗೆ ಪಲ್ಯ ನಮ್ಮ ಉತ್ತರ ಕರ್ನಾಟಕ ಜವಾರಿ ಊಟ ನೋಡಿದ್ರು ಮಸ್ತ್ ಆಗೈತೆ. ನಮ್ ವಿಡಿಯೋನ ಯಾರು ಹೊಸಾಗಿ ನೋಡಾಕತ್ತೀರಿ ಅವರು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮತ್ತೆ ಬಾಜುಕ್ ಒಂದ್ ಗಂಟೆ ಬಟನ್ ಐತ್ ನೋಡ್ರಿ, ಅದನ್ನ ಒತ್ತಿರಿ ಅಂದ್ರೆ ನಮ್ಮ ಎಲ್ಲಾ ವಿಡಿಯೋ ನೀವು ನೋಡ್ಬಹುದು. ನಾ ಮತ್ತ ಮುಂದಿನ ವಿಡಿಯೋದಾಗ ಸಿಗ್ತೀನಿ ಸ್ನೇಹಿತರೆ. ನಮಸ್ಕಾರ. ಭಾರಿ ಆಗೈತ್ಲಾ ಪಲ್ಯ. ಬಿಸಿ ರೊಟ್ಟಿ ಪಲ್ಯ 4 ರೊಟ್ಟಿ ತಿನ್ಬಹುದು ನೋಡು.